ಜೀರೋಯಿಂದ ಜೀವನ ಶುರುವಾಯಿತು. ಈಗ ನಾನು ಒಬ್ಬರಿಗೆ ಹೆಂಡತಿ. ಕನಸುಗಳು ತುಂಬ, ಭರವಸೆಗಳು ಜಾಸ್ತಿ. ಆದರೆ ಜೀವನ ಯಾವಾಗ ಹೇಗೆ ಬದಲಾಗುತ್ತೆ, ಯಾವ ರೀತಿ ಟರ್ನಿಂಗ್ ತಗೊಳುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ನನ್ನ ಬದುಕಲ್ಲಿ ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು ತನಕ ಕಾಯ್ದು ಸಾಕಾಯ್ತು ನನಗೆ. ಹೇಳಿಲ್ಲ ಏನಿಲ್ಲ, ಬೇಗ ಹೋಗ್ಬಿಟ್ಟಿದ್ದೀರಲ್ಲ, ಎಲ್ಲಿಗೆ ಹೋಗಿದ್ರಿ? ನನ್ನ ಫ್ರೆಂಡ್ ಬರೋಕ್ಕೆ ಹೇಳಿದ್ದ, ಅಲ್ಲಿಗೆ ಹೋಗಿದೆ. ಈಗೆಲ್ಲರ ಕೆಲಸ ನೋಡ್ಕೋಬೇಕಲ್ವಾ, ಅವ್ನಿಗೆ ಯಾವ ಕಡೆ ಏನಾರು ಗೊತ್ತಿರೋ ಕಡೆ ಸೇರಿಸ್ಕೊಳಪ್ಪ ಒಂದು ಸ್ವಲ್ಪ, ಊರಸ್ತು ಅಂತ ಕೇಳಕ್ಕೆ ಹೋಗಿದ್ದೆ. ಬೇಗ ಕೆಲಸ ಹುಡ್ಕೋಬೇಕು. ದಿನಗಳು ಎಷ್ಟು ಬೇಗ ಬರ್ತವೆ, ಅದೆಷ್ಟು ಬೇಗ ಬಾಡಿಗೆ ಕೇಳಕ್ಕೆ ಓನರ್ ಮನೆ ಬಾಗಿಲು ಬರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ನಾನು ಒಂದು 2-3 ಕಡೆ ಸರ್ಚ್ ಮಾಡ್ತಾ ಇದ್ದೀನಿ, ಕೇರ್ ಟೇಕರ್ ಕೆಲಸಕ್ಕೆ ಹೋಗೋದ ಅಂತ ಅಂದ್ಬಿಟ್ಟು. ಎಲ್ಲೂ ನಿಯರ್ ಇರೋ ಅಂಥ ಪ್ಲೇಸಲ್ಲಿ ನನಗೆ ಕೆಲಸಗಳು ಸಿಕ್ಕಿಲ್ಲ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ. ನಿನಗೆ ಎಲ್ಲಿ ಅನುಕೂಲ ಆಯ್ತದೋ, ಎಲ್ಲಿ ಮನೆಗೂ ಕೆಲಸಕ್ಕೂ ಹತ್ರ ಆಯ್ತದೋ ಆ ಥರ ಕಡೆ ನೀನು ಕೆಲಸಗಳನ್ನ ನೋಡ್ಕೊ, ಚಿಂತೆ ಮಾಡಬೇಡ. ಕಿರಣ, ಕಿರಣ, ಯಾರು ಕೂಗ್ತಾ ಇರೋದು? ಓ, ಬನ್ನಿ ಬನ್ನಿ, ಕುತ್ಕೊಳ್ಳಿ. ಇಲ್ಲ, ಕುತ್ಕೊಳ್ಳೋಷ್ಟು ನನಗೆ ಟೈಮ್ ಇಲ್ಲ. ನಾನು ನಿನ್ನ ಬಗ್ಗೆ ಒಂದು ಯೋಜನೆ ಹಾಕೊಂಡು ಬಂದಿದ್ದೀನಿ. ನೀನು ಒಪ್ಕೊಂಡಿಯೋ ಹೆಂಗೋ ಗೊತ್ತಿಲ್ಲ ನನಗೆ. ಏನು ಹೇಳಿ? ನೀನು ಹೆಂಡ್ತಿನೂ ಕರೆಯಪ್ಪ, ಹೆಂಡ್ತಿ ಮುಂದೆನೇ ಹೇಳ್ತೀನಿ. ಲಕ್ಷ್ಮಿ, ಲಕ್ಷ್ಮಿ. ಓ, ಬರ್ತಾ ಇದ್ದೀನಿ ಇರ್ರಿ. ಹೇಳ್ರಿ. ಬೆಳಿಗ್ಗೆ ಹೇಳಿದ್ನಲ್ಲ ಕೆಲಸ ಕೇಳಕ್ಕೆ ಹೋಗಿದೆ ಅಂತವ, ಇವರೇ ನನ್ನ ಫ್ರೆಂಡು, ನಂಗೆ ಗೊತ್ತಿರೋರು. ಹೌದಾ, ಕುತ್ಕೊಳ್ಳಿ ಅಣ್ಣ, ಚೆನ್ನಾಗಿದ್ದೀರಾ? ಹ್ಞೂನಮ್ಮ, ತಕ್ಕ ಮಟ್ಟಿಗಿದ್ದೀನಿ. ನಿನಗೆ ಹೆಂಗೂ ಡ್ರೈವಿಂಗ್ ಬರ್ತದಲ್ಲ, ಅದಕ್ಕೆ ಒಂದು ಆಟೋನ ಸೆಕೆಂಡ್ಸಲ್ಲಿ ಕೊಡ್ಸೋದ, ತಗೊಬಿಡು. ನಮ್ಮ ಹತ್ರನೇ ಬಾಡಿಗೆ ಹೊಡಿಬೋದು ನೀನು. ಆಮೇಲೆ ನಿಧಾನಕ್ಕೆ ಯಾವ್ದಾದ್ರು ಕೆಲಸ ನೋಡ್ಕೊಳ್ಳುವಂತೆ. ಈಗ ನೀನು ಫ್ಯಾಕ್ಟ್ರಿಗೆ ಹೋಗೋದು ಅಲ್ಲೆಲ್ಲ ತುಂಬ ಕಡಿಮೆ ಸಂಬಳ, ಮೇಂಟೈನ್ ಮಾಡೋದು ಕಷ್ಟ ಆಯ್ತದೆ. ನಮ್ಮ ಕಣಕ್ಕೂ ಅವಶ್ಯಕತೆ ಐತೆ ಆಟೋ. ನೋಡಪ್ಪ ಹೆಂಗೆ ಮಾಡ್ತೀಯ? ಅಣ್ಣ, ಈಗ ಅಷ್ಟೊಂದು ದುಡ್ಡು ಇಲ್ವಲ್ಲ ಅಣ್ಣ ನನ್ನ ಹತ್ರ. ದುಡ್ಡಿದ್ದಿದ್ರೆ ಏನೋ ಒಂದು ಪ್ಲಾನ್ ಮಾಡ್ಬೋದಾಗಿತ್ತು. ಫೈನಾನ್ಸ್ ಕೊಡಿಸ್ತೀನಿ ತಗಪ್ಪ, ಬಾಡಿಗೆ ಹೊಡೆದು ತೀರ್ಸುವೆ. ನೀನೇನಂತೀಯಮ್ಮ? ಅಣ್ಣ, ನಾನು ಹೋಗೋದು ತಿಂಗಳ ಸಂಬಳಕ್ಕೆ. ಆಟೋ ಫೀಲ್ಡು ವಸ್ತು ಹೆಂಗೋ ಏನೋ. ಈಗಲೇ ನಾವು ಅಡ್ವಾನ್ಸ್ ಕೊಡೋಕ್ಕೇ ಒಡವೆ ಇಟ್ಬಿಟ್ಟು ಕೊಟ್ಟಿದ್ದೀವಿ. ನಮ್ದಿನ್ನೂ ಜೀರೋ ಲೈಫು, ಈಗ ಶುರು ಮಾಡಬೇಕು. ಆಮೇಲೆ ಸಾಲ ತೀರ್ಸೋಕ್ಕಾದದು ಹೆಂಗೋ ಗೊತ್ತಿಲ್ಲ ಕಾರಣ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಇನ್ನೂ ಊರು ವಸ್ತು. ನಿಮಗೆ ನಿಮ್ಮ ಫ್ರೆಂಡ್ ಮೇಲೆ ನಂಬಿಕೆ ಇದ್ದರೆ ಕೊಡಿಸಿ, ಆದರೆ ನನ್ನ ಕೈಲಿ ಸಾಲ ತೀರ್ಸೋ ಶಕ್ತಿ ಇಲ್ಲ. ಆಮೇಲೆ ನನಗೆ ಬಂದು ತೊಂದರೆ ಕೊಡಬೇಡಿ. ಆಯ್ತು ಬಿಡಮ್ಮ, ನನ್ನ ಫ್ರೆಂಡ್ ಮೇಲೆ ನನಗೆ ನಂಬಿಕೆ ಐತೆ, ನಾನೇ ಕೊಡಿಸ್ತೀನಿ. ಅವ್ನು ಕೊಡದವರು ನಾನೇ ತೀರಿಸ್ತೀನಿ. ಸರಿ ಬಿಡಮ್ಮ, ನೀನು ಬೆಳಿಗ್ಗೆ ಕಣ್ದತ್ರ ಬಂದ್ಬಿಡಪ್ಪ, ಹೋಗಿ ನೋಡ್ಕೊ ಬರೋದ. ಸರಿ ಅಣ್ಣ, ಆಯಿತು. ಸರಿ, ನಾನೀಗ ಬರ್ತೀನಿ ಕಣಮ್ಮ. ನಿಮಗೆ ಬುದ್ಧಿ ಇರೋದಾ? ಯಾವ ಥರ ಫ್ಯಾಕ್ಟ್ರಿಗೆ ಸೇರ್ಕೊಂಡು ಹಾಸಿಗೆ ಇದ್ದಷ್ಟು ಕಾಲು ಚಾಚದ ಅನ್ನೋದು ಬಿಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಆಟೋಗೆ ಎಲ್ಲಿಂದ ತರೋದು? ಆಮೇಲೆ ಊರು ವಸ್ತು ಬಾಡಿಗೆ ಹೆಂಗೋ ಏನೋ ಗೊತ್ತಿಲ್ಲ. ಸಾಲವ ಹಿಂಗೆ ಮಾಡ್ಕೊಬಿಟ್ರೆ ಜೀವನ ಕಷ್ಟ ಆಗೋಯ್ತದೆ. ಹಾಸಿಗೆ ಇದ್ದಷ್ಟು ಬದುಕದ, ಸರಿಯಾ? ಎದ್ರಕೊಂಡು ಕೂತ್ಕೊಂಡ್ರದ ಹೊಸದಕ್ಕೆ ಕೈ ಹಾಕಬೇಕು. ಅವಾಗ ತಾನೇ ಜೀವನದಲ್ಲಿ ಏನಾದರೂ ನಾವು ಮುಂದೆ ಬರೋಕ್ಕೆ ಸಾಧ್ಯ. ನೀನು ಸುಮ್ಮನಿರೋ, ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಸರಿ ಬಿಡಿ, ನಿಮ್ಮ ಇಷ್ಟ, ನನಗೆ ಗೊತ್ತಿಲ್ಲ.
ಈಗ ತಾನೇ ಒಡವೆ ಅಡ ಇಟ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಹೊಸ್ದಾಗಿ ಬಂದಿದ್ದೀವಿ. ಇನ್ನೂ ಜೀವನ ಶುರುನೇ ಮಾಡಿಲ್ಲ, ಆಲೆ ಸಾಲ ಕೈ ಹಾಕ್ತಾ ಇದಾರಲ್ಲಪ್ಪ. ಸಾಲ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ, ಭಯ ಆಯ್ತದೆ. ಹೆಂಗೆ ಹೇಳೋದು ಇವ್ರಿಗೆ? ಹೇಳಿದ್ರೆ ಸುಮ್ಮನೆ ಅಪಶಕ್ನ ಮಾಡೋ ಕೆಲಸಕ್ಕೆಲ್ಲ ಅಪಶಕ್ನ ಮಾಡ್ತೀಯ, ಈ ಥರ ಅಂತಾರಲ್ಲ. ನನ್ನ ಜೀವನದಲ್ಲಿ ಮುಂದೆ ಏನಾಯಿತು ಗೊತ್ತಾ? ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಇದೊಂದು ಸಣ್ಣ ಸಹಾಯ ನನ್ನ ಮಗುವಿನ ಭವಿಷ್ಯ. ತುಂಬ ಕಷ್ಟದಲ್ಲಿದ್ದೀನಿ, ಸಹಾಯ ಮಾಡಿ.